ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 40. ಅತ್ತ ಅಕ್ಷಯ್ ಉಜ್ವಲಾಳನ್ನು ಕಂಡ ಮೊದಲ ನೋಟದಲ್ಲೇ ಅವಳ ಅಂದಕ್ಕೆ ಮನಸೋತಿದ್ದ. ಇತ್ತ ಉಜ್ವಲಾಳನ್ನು ಪ್ರಾಜೆಕ್ಟ್ನ ವಿಷಯದಲ್ಲಿ ಸಿಲುಕಿಸಿ ಹೇಗಾದರೂ ಅವಳಿಗೆ ಅವಮಾನ ಮಾಡಬೇಕು ಅಂತ ಕನಸು ಕಂಡಿದ್ದ ಕಾರ್ತಿಕ್ಕಿಗೆ ಮತ್ತೊಮ್ಮೆ ನಿರಾಸೆಯಾಗಿತ್ತು. ಅಂದಿನ ಕಂಪನಿಯ ಕೆಲಸವನ್ನೆಲ್ಲ ಮುಗಿಸಿ ಬೈಕಲ್ಲಿ ಮನೆಗೆ ತೆರಳುತ್ತಿದ್ದ ಉಜ್ವಲ ಅಗಸ್ತ್ಯನನ್ನು ಕುರಿತು, ಅಗಸ್ತ್ಯ, ತುಂಬ ಥ್ಯಾಂಕ್ಸ್ ಕಣೋ. ಪ್ರಾಜೆಕ್ಟ್ ವಿಷಯದಲ್ಲಿ ನೀನಿವತ್ತು ನನಗೆ ಹೆಲ್ಪ್ ಮಾಡಿರಲಿಲ್ಲ ಅಂದಿದ್ರೆ ಆ ಇರಿಟೇಟ್ ತುಂಬ ಇನ್ಸಲ್ಟ್ ಮಾಡಿಬಿಡ್ತಿದ್ದ. ನೀನು ಒಂದು ವಿಷಯ ಗಮನಿಸಿದ್ಯಾ? ಅಕ್ಷಯ್ ಸರ್ ಹಾಗೂ ಕಾರ್ತಿಕ್ ರೂಪದಲ್ಲಾಗಲಿ ಗುಣದಲ್ಲಾಗಲಿ ಅಣ್ಣ ತಮ್ಮ ಇಬ್ಬರಿಗೂ ಹೋಲಿಕೆನೇ ಇಲ್ಲ ಅಲ್ವಾ? ಉಜ್ವಲ ಪಟಪಟನೆ ಮಾತಾಡ್ತಿದ್ರು. ಬೈಕ್ ರೈಡ್ ಮಾಡ್ತಿದ್ದ ಅಗಸ್ತ್ಯ ಯಾವುದಕ್ಕೂ ಪ್ರತಿಕ್ರಿಯಿಸಲಿಲ್ಲ. ಹೇ ಕೋತಿ, ಯಾಕೋ ಮಾತಾಡ್ತಿಲ್ಲ? ನಾನು ಪ್ರಾಜೆಕ್ಟ್ ಮೀಟಿಂಗ್ ಮುಗಿದಾಗ್ಲಿಂದ ನೋಡ್ತಾನೇ ಇದ್ದೀನಿ. ಎಷ್ಟು ಬೇಕೋ ಅಷ್ಟೇ ಮಾತು. ಹಾಂ ಹ್ಞೂ ಅದು ಬಿಟ್ಟು ಬೇರೆ ಮಾತೇ ಬರ್ತಾ ಇಲ್ಲ. ಯಾಕೋ, ಏನಾಯ್ತೋ? ನೋಡು, ನೀನು ಈಗಲೂ ಮಾತಾಡದೇ ಇದ್ದರೆ ನಾನು ಇಲ್ಲೇ ಅರ್ಧ ದಾರಿಲೇ ಇಳ್ಕೊಂಡ್ಬಿಡ್ತೀನಿ. ಗಾಡಿ ನಿಲ್ಲಿಸು ಪ್ಲೀಸ್, ಸ್ಟಾಪ್ ಇಟ್ ಅಂತ ಅವನ ಕಿವಿ ಬಳಿ ಬಂದು ಕಿರುಚಿದ್ಲು. ಹೆಲ್ಮೆಟ್ ಧರಿಸಿದ್ರು ಅವಳ ಧ್ವನಿ ಕಿವಿಯ ತಮಟೆಯೇ ಒಡೆದು ಹೋಗೋಷ್ಟು ಅವನ ಕಿವಿನ ಅಪ್ಪಳಿಸ್ತಿದ್ವು. ತಕ್ಷಣ ರಸ್ತೆ ಬದಿಲಿ ಗಾಡಿ ನಿಲ್ಲಿಸಿ ಕೆಳಗಿಳಿದವನು, ಸರಿ ಗಾಡಿ ನಿಲ್ಲಿಸಿದ್ದೀನಿ, ಹೋಗ್ತೀನಿ ಅಂದ್ಯಲ್ಲ, ಹೋಗು ಅಂತ ಅವಳತ್ತ ಬೆನ್ನು ಮಾಡಿ ನಿಂತ. ಅಗಸ್ತ್ಯನ ಈ ವಿಚಿತ್ರ ನಡೆ ಉಜ್ವಲಾಳಿಗೆ ಅರ್ಥವಾಗದಾಯಿತು. ಇಷ್ಟೊಂದು ಓವರಾಗಿ ರಿಯಾಕ್ಟ್ ಮಾಡಬೇಡ. ನಿನಗೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಹೋಗಿ ಯಾವುದಾದ್ರೂ ಆ್ಯಕ್ಟಿಂಗ್ ಕ್ಲಾಸ್ಗೆ ಸೇರ್ಕೋ ಅಂದವಳ ಮಾತು ಅವನನ್ನು ಮತ್ತಷ್ಟು ರೇಗಿಸಿತ್ತು. ಹೌದು ಕಣಮ್ಮ, ನನಗೆ ಆ್ಯಕ್ಟಿಂಗ್ ಬರೋದಿಲ್ಲ, ನೋಡೋದಕ್ಕೆ ಸ್ಮಾರ್ಟಾಗೂ ಇಲ್ಲ, ದುಡ್ಡಿರೋ ಶ್ರೀಮಂತ ಅಂತೂ ಮೊದಲೇ ಅಲ್ಲ. ಇದೆಲ್ಲ ಇರೋದು ಆ ಅಕ್ಷಯ್ ಹತ್ರ ತಾನೇ. ಹೋಗು, ನೀನು ಅವನ ಜೊತೆನೇ ಫ್ರೆಂಡ್ಶಿಪ್ ಮಾಡ್ಕೊ ಅಂತ ಮಕ್ಕಳಂತೆ ಮೂತಿ ಸೊಟ್ಟುಗೆ ಮಾಡ್ದ. ಅವನ ನಡೆ ನೋಡಿ ಒಳಗೊಳಗೆ ಬರ್ತಿದ್ದ ನಗುನ ತಡ್ಕೊಂಡವಳು, ಅದು ಸರಿ ಕಣೋ, ಈ ಅಕ್ಷಯ್ ಯಾರು ಅಂತ ತಿಳಿಯದವಳಂತೆ ಪ್ರಶ್ನಿಸಿದ್ಲು. ಓಹೋ ಪಾಪ ಮಗು, ನಿನಗೆ ಅಕ್ಷಯ್ ಯಾರು ಅಂತ ಗೊತ್ತಿಲ್ಲ ಅಲ್ವಾ? ಮೀಟಿಂಗ್ ಸ್ಟಾರ್ಟ್ ಆದಾಗಿಂದ ಮುಗಿಯೋವರೆಗೂ ನಿನ್ನನ್ನೇ ಗುರಾಯಿಸ್ತಾ ಇದ್ದ ಆ ಅಕ್ಷಯ್ ನಿನಗೆ ಗೊತ್ತಿಲ್ಲ ಅಲ್ವಾ? ಹೌದು, ನೀನು ಹೇಳಿದ್ದು ನಿಜ. ನನಗೆ ನಿನ್ನಷ್ಟು ಆ್ಯಕ್ಟಿಂಗ್ ಮಾಡೋದಕ್ಕೆ ಬರೋದಿಲ್ಲ. ನಾನಿನ್ನು ಹೊರಡ್ತೀನಿ. ಅಗಸ್ತ್ಯ ಹುಸಿ ಮುನಿಸು ತೋರ್ತಾ ತನ್ನ ಬೈಕ್ ಹತ್ತಿ ಕೂತ್ಕೊಂಡ. ಉಜ್ವಲಾಳಿಗೆ ಈಗ ಅಗಸ್ತ್ಯನ ಕೋಪಕ್ಕೆ ಕಾರಣ ಏನು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಯಿತು. ಅವಳು ಜೋರಾಗಿ ನಗ್ತಾ ಬೈಕಿನ ಹಿಂಬದಿಲಿ ಕೂತ್ಕೊಂಡವಳು, ಹೇ ಕೋತಿ, ಇದಕ್ಕ ನೀನು ಇಷ್ಟೊಂದು ಕೋಪ ಮಾಡ್ಕೊಂಡಿರೋದು? ಅಕ್ಷಯ್ ಸರ್ ನನ್ನನ್ನು ತಿನ್ನೋ ಹಾಗೆ ನೋಡ್ತಾ ಇದ್ರು ಅನ್ನೋದೇ ನಿನ್ನ ಪ್ರಾಬ್ಲಮ್ಮ. ಇನ್ನೊಂದು ವಿಷಯ ಗೊತ್ತಾ? ಅವರು ನನ್ನನ್ನು ಮಾತ್ರ ಅಲ್ಲ, ನನ್ನ ಜೊತೆ ಇದ್ದ ನಿನ್ನನ್ನು ಹಾಗೆ ನೋಡ್ತಾ ಇದ್ರು ಅಂತ ಕಣ್ಣು ಹೊಡೆದ್ಲು. ನಂತರ ತನ್ನ ದನಿಯನ್ನು ಗಂಭೀರವಾಗಿಸ್ಕೊಂಡವಳು, ಅಗಸ್ತ್ಯ, ನೀನು ಯಾಕೆ ಇವತ್ತು ಇಷ್ಟೊಂದು ಜೆಲಸಿ ಫೀಲ್ ಮಾಡ್ತಾ ಇದೆಯಾ? ನಾವಿಬ್ಬರು ಪ್ರಾಜೆಕ್ಟ್ನ ವಿಷಯವಾಗಿ ಒಳ್ಳೆಯ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿದ್ವಿ ಅಂತ ಅವರಿಗೂ ತುಂಬ ಖುಷಿಯಾಗಿದೆ. ಅದಕ್ಕೆ ಅವರು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರು ತಾನೆ. ಅದೇ ಕಾರಣದಿಂದ ನಮ್ಮನ್ನು ಹಾಗೆ ನೋಡಿರ್ಬೋದು. ನಾನು ನಮ್ಮ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಬಿಟ್ಟರೆ ಅವರನ್ನು ಈ ಕಂಪ್ನೀಲಿ 1-2 ಬಾರಿ ನೋಡಿದ್ದೆ. ಆದರೆ ಸರಿಯಾಗಿ ನೋಡಿದ್ದು ಇವತ್ತೇ ಫಸ್ಟು. ನೋಡಿದ ತಕ್ಷಣ ಒಳ್ಳೆ ವ್ಯಕ್ತಿತ್ವ ಅನ್ನಿಸ್ತು. ಅದಕ್ಕೆ ನಿನ್ನ ಹತ್ರ ಹೇಳಿದೆ. ಅದಕ್ಕಾಗಿ ಇಷ್ಟು ವರ್ಷದ ನಮ್ಮ ಗೆಳೆತನವನ್ನು ಬಿಟ್ಬಿಡ್ತೀನಿ ಅಂತ ನೀನು ಹೇಗೆ ಥಿಂಕ್ ಮಾಡಿದೆ? ಸಾಯೋ ತನಕ ನಿನ್ನ ಫ್ರೆಂಡ್ಶಿಪ್ನ ಬಿಡೋದಿಲ್ಲ, ಇದು ನಿನಗೂ ಗೊತ್ತಿದೆ. ಆದರೂ ಕೂಡ ಹೀಗೆ ಚೈಲ್ಡ್ ಥರ ಬಿಹೇವ್ ಮಾಡಬೇಡ ಪ್ಲೀಸ್, ನನಗೂ ಹರ್ಟ್ ಆಗುತ್ತೆ ಕಣೋ ಅಂತ ಅವನ ಭುಜವನ್ನು ಬಿಗಿಯಾಗಿ ಹಿಡ್ಕೊಂಡ್ಲು. ಅವಳ ಮಾತಿನಿಂದ ಅವನ ಮನಸ್ಸು ಕರಗಿತ್ತು. ಹಿಂದೆ ತಿರುಗಿ, ಸಾರಿ ಕಣೆ ಲೂಸು, ನಿಜ ನಾನು ತುಂಬ ಓವರಾಗಿ ರಿಯಾಕ್ಟ್ ಮಾಡಿಬಿಟ್ಟೆ. ನೆಲದಾಳದಲ್ಲಿ ಭದ್ರವಾಗಿ ಬೇರೂರಿರೋ ನಮ್ಮ ಸ್ನೇಹನ ಯಾರು ಬಂದರೂ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಮರ್ತೇ ಬಿಟ್ಟೆ. ಅಕ್ಷಯ್ ಸರ್ ತುಂಬ ಒಳ್ಳೆಯವರು, ನಾನು ಅವ್ರ ಬಗ್ಗೆ ಕೇಳಿದ್ದೀನಿ. ಆದರೂ ಇವತ್ತು ಅವರು ನಿನ್ನನ್ನೇ ಆಗಿ ನೋಡ್ತಾ ಇದ್ದಿದ್ದು. ಬೇಡ ಬಿಡು, ಈಗ ಪುನಃ ಅದನ್ನೇ ಮಾತಾಡ್ತಿದ್ರೆ ವಿಷಯ ಎಲ್ಲಿಗೂ ಹೋಗುತ್ತೆ. ಒನ್ಸ್ ಅಗೇನ್ ಸಾರಿ,
ನಾನು ಇನ್ನೊಮ್ಮೆ ಹೀಗೆಲ್ಲ ನಡ್ಕೊಳ್ಳೋದಿಲ್ಲ, ಗಟ್ಟಿಯಾಗಿ ಕೂತ್ಕೋ ಅಂತ ಬೈಕ್ ಸ್ಟಾರ್ಟ್ ಮಾಡ್ದ. ಅವಳನ್ನು ಮನೆಯ ಬಾಗಿಲಿಗೆ ತಂದಿಳಿಸಿದವನು ತನ್ನ ಮನೆಯ ಮುಂದೆ ಬೈಕ್ ನಿಲ್ಲಿಸಿ ಮನೆಯೊಳಗೆ ನಡೆದು ಕೋಣೆ ಸೇರ್ದ. ಮಗ ಮನೆಗೆ ಬರೋ ಸಮಯದಲ್ಲಿ ಮನೆಯಲ್ಲೇ ಇರ್ತಿದ್ದ ಶ್ಯಾಮಲ ಅವನಿಗಾಗಿ ಹಾಲು ಬಿಸಿ ಮಾಡಿ ಅವನ ಕೋಣೆಗೆ ತೆರಳಿ, ಪುಟ್ಟ, ಹಾಲಿಟ್ಟಿದ್ದೀನಿ ಕುಡಿ, ನಾನಿವತ್ತು 12 ಗಂಟೆಗೆ ಮನೆಗೆ ಬಂದವಳು ಇಲ್ಲೇ ಇದ್ದೀನಿ. ಇಷ್ಟರವರೆಗೂ ಏನೇನೋ ಆಗೋಯ್ತು. ಅಪ್ಪನಿಗೆ ಒಬ್ಬರಿಗೆ ಹೋಟೆಲಲ್ಲಿ ಕಷ್ಟ ಆಗ್ಬೋದು, ಕೆಲಸದ ಹುಡುಗ ಇದ್ದಾನೆ, ಆದರೂ ನಿಮ್ಮ ಅಪ್ಪಂಗೆ ನಾನಿದ್ದ ಹಾಗೆ ಆಗೋದಿಲ್ವಲ್ಲ. ಇಷ್ಟರವರೆಗೂ ನೀನು ಬರೋದನ್ನೇ ಕಾಯ್ತಿದ್ದೆ, ನಾನೀಗ ಹೋಗಿ ಬರ್ತೀನಿ ಆಯ್ತಾ ಅಂತ ತಲೆ ಬಾಚಿಕೊಂಡು ತಮ್ಮ ಉದ್ದ ಕೂದಲನ್ನು ಮಡಿಸಿ ತುರುಬು ಕಟ್ತಾ ಇರುವಾಗ, ಯಾಕಮ್ಮ, ಅಂಥದ್ದೇನಾಯ್ತು? ಅಗಸ್ತ್ಯ ಆತಂಕದಿಂದ ಪ್ರಶ್ನಿಸ್ದ. ಎದುರು ಮನೆ ಸರ್ವ ಆಂಟಿ ಕಣೋ. ಅಬ್ಬಾ, ತುಂಬ ಹೆದರು ಬಿಟ್ಟಿದ್ದೆ. ದೇವರು ದೊಡ್ಡವನು, ಅದೊಂದು ದೊಡ್ಡ ಕತೆ. ನನಗೆ ಟೈಮ್ ಆಯಿತು, ಬಂದಮೇಲೆ ಎಲ್ಲ ಹೇಳ್ತೀನಿ. ಹಸಿವಾದರೆ ಫ್ರಿಜ್ಜಲ್ಲಿ ದೋಸೆ ಇಟ್ಟಿಟ್ಟಿದ್ದೀನಿ, ದೋಸೆ ಹಾಕೋ ಅಂತ ಮನೆಯ ಬಾಗಿಲಿನವರೆಗೂ ಬಂದವರು ಪುನಃ ಒಳ ಹೋಗಿ, ನೋಡ್ಪುಟ್ಟ, ಇವತ್ತು ಹಸಿವು ಅಂತ ಸರ್ವ ಅವರ ಮನೆಗೆ ಹೋಗಬೇಡ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನೇ ಬಂದ್ಬಿಡ್ತೀನಿ ಅಂತ ಹೋಟೆಲ್ನತ್ತ ಹೆಜ್ಜೆ ಹಾಕಿದ್ರು. ಅಮ್ಮ ಯಾಕೆ ಈ ರೀತಿ ಹೇಳಿದ್ರು ಅಂತ ಅವನಿಗೆ ಅರ್ಥವಾಗಲಿಲ್ಲ. ಮನೇಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ತಿಳಿಯೋ ಸಲುವಾಗಿ ಉಜ್ವಲಾಳ ನಂಬರ್ಗೆ ಡಯಲ್ ಮಾಡೋದಕ್ಕೆ ಮುಂದಾದಾಗ ಅವನ ಮನಸ್ಸಿಗೆ ಈಗ ಕರೆ ಮಾಡೋದು ಒಳ್ಳೆಯದಲ್ಲ ಅನಿಸಿ ಅದನ್ನು ಕೈಬಿಟ್ಟ. ಸ್ವಲ್ಪ ಸಮಯದ ಹಿಂದಷ್ಟೇ ಅಕ್ಷಯ್ನ ವಿಷಯದಲ್ಲಿ ತಾನು ಅವಳೆದುರು ವಿಚಿತ್ರವಾಗಿ ನಡೆದುಕೊಂಡಿದ್ದು, ಆಗ ಅವಳು ತನ್ನ ವರ್ತನೆಗೆ ಅಸೂಯೆ ಅನ್ನೋ ಅರ್ಥ ಬರುವಂತೆ ಮಾತಾಡಿದ್ದನ್ನು ನೆನೆಸ್ಕೊಂಡವನಿಗೆ ಈಗ ನಾನು ಯಾವುದೇ ವಿಷಯವನ್ನು ಮಾತಾಡೋದಕ್ಕೆ ಕರೆ ಮಾಡಿದ್ರೂ ಬೇಕು ಅಂತಾನೆ ಮಾಡಿದಾನೆ ಅಂತ ತಪ್ಪು ತಿಳ್ಕೊಬೋದು. ಸ್ವಲ್ಪ ಸಮಯ ಬಿಟ್ಟು ಮಾಡಿದ್ರಾಯ್ತು, ಇಲ್ದಿದ್ರೆ ನಾನೇ ಹೋಗಿ ಬಂದ್ರಾಯ್ತು. ಅಂಥದ್ದೇನಾದರೂ ಇದ್ದರೆ ಅವಳೇ ನನಗೆ ಕಾಲ್ ಮಾಡ್ಬೋದು ಅಂತ ಯೋಚಿಸ್ತಾ ಹಾಸಿಗೆ ಮೇಲೆ ಉರುಳ್ಕೊಂಡ. ಹಾಸಿಗೆ ಮೇಲೆ ಅಂಗಾತವಾಗಿ ಮೊಬೈಲ್ ನೋಡ್ತಾ ಫೋಟೋ ಗ್ಯಾಲರಿ ಓಪನ್ ಮಾಡಿದವನಿಗೆ ಅದರಲ್ಲಿದ್ದ ಭಾವಚಿತ್ರಗಳು ಎಂದಿಗಿಂತ ಇಂದು ವಿಶೇಷವಾಗಿ ಕಾಣತೊಡಗಿತ್ತು. ಅದರಲ್ಲಿದ್ದ ಅರ್ಧಕ್ಕರ್ಧ ಭಾವಚಿತ್ರಗಳು ಅಗಸ್ತ್ಯ ಹಾಗೂ ಉಜ್ವಲ ಒಟ್ಟಾಗಿ ತೆಗೆಸಿಕೊಂಡಿದ್ದೇ ಆಗಿದ್ವು. ಕಳೆದ 18 ವರ್ಷಗಳಿಂದ ಅವಳನ್ನು ನೋಡ್ತಾ ಇದ್ರು. ಇವತ್ತ್ಯಾಕೋ ಅವನಿಗೆ ಅವಳ ಮುಖ ಹೊಸ್ತು ಅನಿಸತೊಡಗಿತ್ತು. ಮನದಲ್ಲಿ ಯಾವುದೋ ಆಸೆಯೊಂದು ಚಿಗುರೊಡೆದಿತ್ತು. ಈಗಷ್ಟೇ ಕೆಲವು ಸಮಯಗಳ ಹಿಂದೆ ಅವಳ ಜೊತೆ ಮಾತಾಡಿ ಬಂದವನಿಗೆ ಪುನಃ ಅವಳನ್ನು ನೋಡಬೇಕು ಅನಿಸ್ತಿತ್ತು. ಕಂಪನಿಲಿ ಯಾರೋ ಬೇರೆ ಗಂಡಸಿನ ಜೊತೆ ಅವಳು ಮಾತಾಡಿದರೆ ನನಗೆ ಯಾಕೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಅವಳು ಹೇಳ್ದಂತೆ ನನಗೆ ನಿಜವಾಗಿಯೂ ಅಸೂಯೆ ಆಗ್ತಾ ಇದೆ. ಆದರೆ ಯಾಕೆ? ಅವಳ ಭಾವಚಿತ್ರದ ಮೇಲೆ ಕೈ ಆಡಿಸ್ತಾ ಯಾವುದೋ ಆಲೋಚನೆಯಲ್ಲಿ ಮುಳುಗಿದ್ದವನ ಮನಸ್ಸು ಹಕ್ಕಿಯಂತೆ ಹಾರಾಡತೊಡಗಿತ್ತು. ಕಾರಣ ಅವನಿಗೂ ತಿಳಿದಿರಲಿಲ್ಲ. ಇತ್ತ ಉಜ್ವಲ ಮನೆಗೆ ಬಂದವಳೆ ಕೈಕಾಲು ತೊಳ್ಕೊಂಡು ಅಡುಗೆ ಮನೆ ಹೊಕ್ಕವಳು. ಈ ಸಮಯದಲ್ಲಿ ಅಡುಗೆ ಮನೆಯಲ್ಲಿ ಕೆಲಸದಲ್ಲಿ ನಿರತಳಾಗಿದ್ದ ಅಮ್ಮ ಇವತ್ತು ಅಲ್ಲಿ ಕಾಣ್ದಿದ್ದಾಗ ಒಂದು ಕ್ಷಣ ಕಂಗಾಲಾದ್ಲು. ಅರೆ, ಇಷ್ಟೊತ್ತಿಗೆ ಅಮ್ಮ ನನಗಾಗಿ ಬಿಸಿ ಬಿಸಿ ಕಾಫಿ ಮಾಡಿ ನಾನು ಬರೋದನ್ನೇ ಕಾಯ್ತಾ ಇರ್ತಿದ್ರು. ಆದರೆ ತನ್ನಷ್ಟಕ್ಕೆ ಮಾತಾಡಿಕೊಂಡು ಕಾಫಿ ಮಾಡಿ ಇಡ್ತಿದ್ದ ಪಾತ್ರೆನ ಗಮನಿಸಿದ್ಲು. ಖಾಲಿಯಾದ ಪಾತ್ರೆನ ಕೈಯಲ್ಲಿ ಹಿಡ್ಕೊಂಡು ಫ್ಲಾಸ್ಕಲ್ಲೇನಾದರೂ ಕಾಫಿನ ಬಗ್ಗಿಸಿ ಇಟ್ಟಿರ್ಬೋದಾ ಅಂತ ಫ್ಲಾಸ್ಕ್ನ ತೆರೆದು ನೋಡಿದ್ಲು. ಫ್ಲಾಸ್ಕ್ ಕೂಡ ಖಾಲಿಯಾಗಿರೋದನ್ನು ಗಮನಿಸ್ತಾ, ಅಂದರೆ ಅಮ್ಮ ಇವತ್ತಿನ್ನೂ ಕಾಫಿ ಮಾಡಿಲ್ಲ, ಅವರು ಎಷ್ಟೇ ಸುಸ್ತಾಗಿದ್ರು ಹುಷಾರಿಲ್ಲ ಅಂದರೂ ನನಗಾಗಿ ಕಾಫಿ ಮಾಡಿ ಕಾಯ್ತಾ ಇರ್ತಿದ್ರು ಅಂತ ಅಡುಗೆ ಮನೆಯ ಸುತ್ತ ಕಣ್ಣಾಡಿಸಿದ್ಲು. ಅಡುಗೆ ಮನೆನ ನೋಡ್ತಿದ್ರೆ ಬಹಳ ಹೊತ್ತಿಂದ ಅಮ್ಮ ಅಡುಗೆ ಮನೆಗೆ ಸುಳದೇ ಇಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. ಇದ್ದಕ್ಕಿದ್ದಂತೆ ಕಾಣದ ಆತಂಕವೊಂದು ಅವಳಲ್ಲಿ ಮನೆ ಮಾಡ್ತು. ಉಜ್ವಲ ಅಮ್ಮನನ್ನು ಕೂಗ್ತಾ ತನ್ನ ಕೋಣೆಗೆ ಬಂದಾಗ ಕೋಣೆಯಲ್ಲಿ ಪುಸ್ತಕ ಹಿಡಿದು ಕುಳಿತಿದ್ದ ಸ್ನೇಹ ಹಾಗೂ ಸಾಕ್ಷಿ ಇಬ್ಬರು ಅಕ್ಕ ಅಂತ ಓಡುತ್ತಾ ಬಂದು ಅವಳನ್ನು ಬಳಸಿದ್ರು. ಒಂದೇ ಸಮನೆ ಅಳ್ತಾ ಇದ್ದ ಅವರಿಬ್ಬರನ್ನು ಸಮಾಧಾನ ಪಡಿಸ್ತಾ ವಿಷಯ ಏನು ಅಂತ ಕೇಳಿದ್ಲು. ವಿಷಯ ತಿಳಿತಿದ್ದ ಹಾಗೆ ಉಜ್ವಲಾಳಿಗೂ ಗಾಬರಿಯಾಯಿತು. ಯಾವಾಗ ಪುಟ್ಟಿ, ಈಗ ಹೇಗಿದ್ದಾರೆ? ಉಜ್ವಲ ಒಂದೇ ಉಸಿರಲ್ಲಿ ಪ್ರಶ್ನಿಸ್ತಾ
ಅವರಿಬ್ಬರೂ ಉತ್ತರಿಸೋ ಮುಂಚೆನೇ ಅಮ್ಮನ ಕೋಣೆಗೆ ಓಡಿದ್ಲು. ಅವಳ ಹಿಂದೆಯೇ ಬಂದ ಸಾಕ್ಷಿ ಹಾಗೂ ಸ್ನೇಹ. ಮಧ್ಯಾಹ್ನ ಅಂತ್ಯಕ್ಕ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಎಷ್ಟೊತ್ತಾಗಿತ್ತೋ ಗೊತ್ತಿಲ್ಲ, ಅದು ಒಂದೇ ಸಮನೆ ಬಡ್ಕೋತಾನೆ ಇತ್ತಂತೆ. ಎದುರು ಮನೆ ಶ್ಯಾಮಲ ಆಂಟಿ ಹೋಟೆಲಿಂದ ಆಗಷ್ಟೇ ಮನೆಗೆ ಬಂದು ರೆಸ್ಟ್ ಮಾಡ್ತಿದ್ರಂತೆ. ಇದೇನು ಎಷ್ಟೊತ್ತಿಂದ ವಿಷಲ್ ಆಗ್ತಾನೇ ಇದೆ, ಸರ್ವಮಂಗಳ ಯಾಕೆ ಗ್ಯಾಸ್ ಆಫ್ ಮಾಡ್ತಿಲ್ಲ ಅಂತ ಅನುಮಾನದಿಂದ ಮನೆಗೆ ಬಂದಾಗ ಅಮ್ಮ ನೆಲದ ಮೇಲೆ ಕುಸಿದು ಬಿದ್ದುಬಿಟ್ಟಿದ್ರಂತೆ. ತಕ್ಷಣ ಅವರ ಮೇಲೆ ನೀರೆರಚಿದ್ರು. ಅಮ್ಮನಿಗೆ ಪ್ರಜ್ಞೆ ಬರೆದಿದ್ದಾಗ ತಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡಿ ಅಕ್ಕಪಕ್ಕದ ಜನರ ಸಹಾಯ ತಗೊಂಡು ಅಮ್ಮನನ್ನು ಮಂಚದ ಮೇಲೆ ಮಲಗಿಸಿದ್ರಂತೆ ಅಂತ ಮತ್ತೇನನ್ನೋ ಹೇಳ ಹೊರಟಿದ್ದ ಸ್ನೇಹಾಳ ಮಾತುಗಳನ್ನು ಅರ್ಧದಲ್ಲೇ ತಡೆದವಳು, ಅಂದರೆ ಅಮ್ಮಂಗೆ ಏನಾಗಿತ್ತಂತೆ, ಈಗ ಪ್ರಜ್ಞೆ ಬಂದಿದೆ ತಾನೇ? ಗಾಬರಿಯಿಂದ ಪ್ರಶ್ನಿಸಿದ್ಲು. ಅಮ್ಮಂಗೆ BP ಲೋ ಆಗಿತ್ತಂತೆ, ಅದಕ್ಕೆ ತಲೆ ಸುತ್ತಿ ಬಿದ್ರು ಅಂತ ಡಾಕ್ಟರ್ ಕೆಲವು ಮೆಡಿಸಿನ್ ಕೊಟ್ಟು ಹೋಗಿದ್ದಾರೆ. ನಾನು ಈಗ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಬಂದೆ. ಸಾಕ್ಷಿಗೆ ಇವತ್ತು 2 ಪೀರಿಯಡ್ ಇರಲಿಲ್ವಂತೆ, ಹಾಗಾಗಿ ಅವಳು ಬೇಗನೆ ಮನೆಗೆ ಬಂದಿದ್ದಾಳೆ. ಅವಳೇ ಅಮ್ಮಂಗೆ ಊಟ ಮಾಡಿಸಿ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸಿದ್ಲು. ಅವರು ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವಿಬ್ಬರು ರೂಮಲ್ಲೇ ಬಾಗಿಲು ಹಾಕ್ಕೊಂಡು ಕೂತಿದ್ವಿ. ಅದಕ್ಕೆ ನೀನು ಬಂದಿದ್ದು ಗೊತ್ತಾಗಲಿಲ್ಲ ಅಂತ ನಡೆದ ಘಟನೆಯನ್ನೆಲ್ಲ ವಿವರಿಸಿದ್ಲು. ಮಕ್ಕಳ ಧ್ವನಿ ಕೇಳಿ ಆಗಷ್ಟೇ ಪ್ರಜ್ಞೆ ಬಂದು ಕಣ್ಣು ಬಿಟ್ಟ ಸರ್ವಮಂಗಳ, ಮಕ್ಕಳೇ ಅಂತ ಪ್ರೀತಿಯಿಂದ ಕರೆದಾಗ ಮೂವರು ಅಮ್ಮನ ಬಳಿ ಹೋಗಿ ಕೂತ್ಕೊಂಡ್ರು. ಅಮ್ಮನಿಗೆ ಪ್ರಜ್ಞೆ ಬಂದ ಖುಷೀಲಿ ಮೂವರಿಗೂ ಕಣ್ ತುಂಬಿಕೊಳ್ತು. ಉಜ್ವಲ ಅಮ್ಮನ ತಲೆ ನೇವರಿಸ್ತಾ, ಅಮ್ಮ ಈಗ ಹೇಗಿದ್ದೀರಾ ಅಂತ ಕೇಳುವಾಗ ದುಃಖದಿಂದ ಅವಳ ಗಂಟಲು ಕಟ್ಟಿದಂತಾಯಿತು. ನನಗೇನು ಆಗಿಲ್ಲ ಮಕ್ಕಳೇ, ಯಾಕೋ ಸ್ವಲ್ಪ ತಲೆ ಸುತ್ತಿದ ಹಾಗನ್ನಿಸ್ತಿತ್ತು. ಅಡುಗೆ ಮನೆಯಲ್ಲೇ ಇದ್ದ ಕುರ್ಚಿಲಿ ಕೂತ್ಕೊಳ್ಳೋಣ ಅಂದ್ಕೊಂಡೆ. ಅಷ್ಟರಲ್ಲಿ ನನಗೆ ಏನಾಯ್ತೋ ಗೊತ್ತಿಲ್ಲ. ಎಚ್ಚರವಾದಾಗ ಮಂಚದ ಮೇಲೆ ಮಲಗಿದ್ದೆ. ಶ್ಯಾಮಲಾ ಅವರು ಇವತ್ತು ಸರಿಯಾದ ಸಮಯಕ್ಕೆ ಬರದೇ ಇದ್ದಿದ್ರೆ ನನ್ನ ಕಥೆ ಅಂತ ಏನನ್ನೋ ಹೇಳ್ತಾ ಇದ್ದವರ ಬಾಯನ್ನು ತನ್ನ ಕೈಗಳಿಂದ ಬಂಧಿಸಿದವಳು, ನಿಮಗೆ ಏನೂ ಆಗ್ತಾ ಇರಲಿಲ್ಲ ಅಮ್ಮ, ನಿಮಗೆ ಏನಾಗೋದಕ್ಕೂ ನಾವು ಬಿಡೋದು ಇಲ್ಲ. ಇನ್ನೊಂದು ಸಲ ಹೀಗೆಲ್ಲ ಮಾತಾಡಿದರೆ ನನ್ನ ಮೇಲಾಣೆ. ಅವರ ಕೈಗಳನ್ನು ತನ್ನ ತಲೆ ಮೇಲಿರಿಸಿಕೊಂಡ್ಲು. ಮಕ್ಕಳ ಪ್ರೀತಿಯ ಮಾತುಗಳು ಸರ್ವಮಂಗಳಾರ ಕಣ್ತುಂಬಿಸಿದ್ವು. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.